ನೆನ್ನೆ ಮೈಸೂರು, ಇವತ್ತು ಬೆಂಗಳೂರು. ನಾಳೆ ಇರ್ತಿ ದೇವರಾಣೆ ಗೊತ್ತಿಲ್ಲ. ಫಸ್ಟ್ ಇಯರ್ ಬರ್ತ್ಡೇ ಕೈ ಬಿಟ್ಟು ನಡೀತಾ. ನನ್ನ ಚೆಂಗ್ಲು ಮಾಡ್ತಿರೋದೇ ಇವ್ರಿಬ್ರು ಗೈಸ್. ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಫಸ್ಟ್ ಟೈಮ್ ಇನ್ ಮೈ ಎಂಟೈರ್ ಲೈಫ್. ಕಿಡ್ಸ್ ಝೋನ್, ಇದೊಂದು ದೊಡ್ಡ ಕಿಡ್ ಇಲ್ಲಿ. ಅಲ್ಲ ಚಿಕ್ಕ ಮಗು ಏನ್ ಮಾಡ್ತಿದಾರೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವೆಲ್ಲಿದ್ದೀವಿ ಗೊತ್ತಾ? ನಾವು ಈಗ ಬೆಂಗಳೂರಲ್ಲಿ ಕರೆಕ್ಟಾಗಿ ಹೆಬ್ಬಾಳ್ ಫ್ಲೈಓವರ್ ಯಾವ್ದಮ್ಮ ಇದು? ಕೊಡಿಗೆಹಳ್ಳಿ ಗೇಟ್ ಹತ್ರ ಇದ್ದೀವಿ. ಮೊನ್ನೆ ಎಸ್ ಡಿ ಕೋಟೆಲಿ ಇದ್ವಿ, ನೆನ್ನೆ ಮೈಸೂರು, ಇವತ್ತು ಬೆಂಗಳೂರು. ನಾಳೆ ಇರ್ತಿ ದೇವರಾಣೆ ಗೊತ್ತಿಲ್ಲ. ಈಗ ಸೌತ್ ಕರ್ನಾಟಕ ಹಾಸನ, ಬೆಂಗಳೂರು, ಮೈಸೂರು ಸಾಕಾಗಿದೆ. ಬಟ್ ಏನಕ್ಕೆ ಬಂದಿದ್ದೀವಿ ಅಂತ ಲೋನ್ನ ಹೇಳ್ತೀವಿ. ನಮ್ಮ ಜೊತೆ ಚಂದು ಕೂಡ ಬಂದ್ಬಿಟ್ಟಿದ್ದಾಳೆ. ಮೈಸೂರಿಂದ ಇವಾಗ ಜಸ್ಟ್ ಬಂದಿದ್ದೀವಿ. ಇದರಿಂದ ನಮ್ಮ ಡೆಸ್ಟಿನೇಷನ್ಗೆ ಹೋಗಬೇಕು. ಸೊ ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಾಗರ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ನಾವು. ಆ್ಯಂಡ್ ಇವತ್ತು ಶೌರ್ಯನ್ ಬರ್ತ್ಡೇ, ಫಸ್ಟ್ ಇಯರ್ ಬರ್ತ್ಡೇ. ಮೊನ್ನೆ ಆಗಿದ್ದು ನಾಮಕರಣ ಗೈಸ್. ನಾವು ಲೇಟಾಗಿ ಮಾಡಿದ್ವಿ ನಾಮಕರಣ. ಎಲ್ಲ 9 ಮಂತ್ಸಿಗೆ ಮಾಡ್ತಾರೆ, ಆದರೆ ಆ ಟೈಮಲ್ಲಿ ನಮ್ಮ ಮದುವೆ ಇತ್ತು ಅಂತ ನಾವು ಲೇಟಾಗಿ ಮಾಡಿದ್ವಿ. ಸೊ ನಾಮಕರಣಗೂ ಒಣಸ್ಪುರ ಹೋಗಿದ್ವಿ. ಇವ್ರು ಬರ್ತ್ಡೇ ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವತ್ತು ಬರ್ತ್ಡೇ ಎಲ್ಲ ಹೆಂಗಿರುತ್ತೆ ಅಂತ ವ್ಲಾಗ್ ಮಾಡಿ ತೋರಿಸ್ತೀವಿ. ಶೌರ್ಯನ್ ತೋರಿಸ್ತೀವಿ, ಬನ್ನಿ ಹೋಗೋಣ. ಶೌರ್ಯನ್ಗೆಲ್ಲ ವಿಶ್ ಮಾಡ್ಬಿಡಿ, ಫಸ್ಟ್ ಇಯರ್ ಬರ್ತ್ಡೇ ಒಂದು. ಆ್ಯಂಡ್ ಅಷ್ಟೇ. ಸೊ ಅಫಿಷಿಯಲಿ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಲ್ಲಿ ಲಿಫ್ಟಲ್ಲೇ ಮೇಲೆ ಹೋಗ್ಬೇಕು. ಸ್ಟೇರ್ಸು ಇದೆ. ಅಂದರೆ ಲಿಫ್ಟೇ ಚೂಸ್ ಮಾಡೋದು, ಸ್ಟೇರ್ಸ್ ಯಾರು ಹೋಗ್ತಾರೆ. ಇವಳು ಇವಾಗ 3rd ಫ್ಲೋರ್ ಕರ್ಕೊಂಡ್ಬಿಟ್ಟಿದ್ದಾಳೆ ನಮ್ಮನ್ನ. 2nd ಫ್ಲೋರಲ್ಲಿ ಅವ್ರ ಮನೆ ಇರೋದು. ಇದು ಸಹಕಾರ ನಗರ. ಒಯ್ ನೀನು ಬಿಟ್ಟೋಗ್ಬಿಟ್ರೆ ನಂಗೆ ಗೊತ್ತಾಗಲ್ಲ ಇಲ್ಲಿ ಹೆಂಗೆ ಬರ್ಬೇಕೇನು ಅಂತ. ಹೊಸ್ದಾಗಿ ಬಂದಿರೋದು ನಾನು. ಬಾರಲ್ಲೋ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಲೋನಾ? ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 10 ವರ್ಷ ಆಯ್ತಂತೆ. ಸಪ್ತಸಾಗರ ನೋಡಿರೋರ್ಗೆ ಗೊತ್ತಾಗುತ್ತಿದ್ದು. ಕಳ್ಳ ಇವಂದೇ ಬರ್ತಡೇ. 1 ವರ್ಷ ಆಗೋಯ್ತು ಮಗನ ನಿನಗೆ. ಇವನು ಹುಟ್ಬೇಕಾದ್ರೆ ನಾವು ಇನ್ನೂ ಡಿಸೈಡ್ ಆಗಿರಲಿಲ್ಲ ನಾವು ಈ ವರ್ಷ ಮದುವೆ ಆಗ್ತೀವಿ ಲಾಸ್ಟ್ ಇಯರ್ ಅಂತ. ಅವಾಗಲೇ ಇವನು ಬಂದ. ನಾವೀಗ ಮದುವೆ ಆಗಿ ಇವ್ನು ಬರ್ತಡೇಗೆ ಬಂದಿದ್ದೀವಿ. ಇವಾಗ ಬಂದ್ವಿ, ಮತ್ತೆ ಆಗಲಿ ಬಂದ್ಬಿಟ್ಟಿದ್ದಾರೆ ಗಗನವರಮ್ಮ. ಹ್ಞೂ ನಡೀತಾವನೆ, ಇನ್ನು ಹಿಡಿಯೋದೇ ಇರೋದು ಇವನ್ನ. ಹಾಂ ಇನ್ಮೇಲೆ ಹಿಡಿಯೋದು ಇವನ್ನ ಇರೋದು. ಹ್ಞೂ ಊರಲ್ಲಿ ನಡೀತಾನೆ ಇರಲಿಲ್ಲ, ಆಗಲೇ 1 ವಾರಕ್ಕೆ ಕಲ್ತ್ಕೊಟ್ಟವನೆ. ಕೈ ಬಿಟ್ಟು ನಡೀತಾ. ಹಾಂ ಬರ್ತಿ. ನನ್ನ ಚೆಂಗ್ಲು ಮಾಡ್ತಿರೋದೇ ಇವ್ರಿಬ್ರು ಗೈಸ್. ಇವಳು ಸೇರ್ಕೊಂಡು ಮ್ಯಾಂಗೋ ರಬ್ಡಿ ಆಶಾ ಸ್ವೀಟ್ಸಲ್ಲಿ ಸಖತ್ತಾಗಿರುತ್ತಂತೆ ಬೆಂಗಳೂರಲ್ಲಿ. ಗಗನ ಮುಂಚೆ ಟೇಸ್ಟ್ ಮಾಡಿದ್ದಾಳೆ, ನಾನು ಟೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಕರ್ಕೊಬಂದವಳೆ. ನಾನು ಶುಗರೆಲ್ಲ ಬಿಡೋಣ, ಡಯಟ್ ಮಾಡೋಣ ಅಂತ ಅನ್ಕೋತಾ ಇದ್ರೆ ಇವ್ರು ಬಿಡಲ್ಲ. ಇದು ಮ್ಯಾಂಗೋ ರಬ್ಡಿ ಕೊಡಿ. ಅಯ್ಯೋ ಮುಖದಲ್ಲಿ ಮಂದಾಸ ನೋಡಿ. ತಿನ್ನೊಂದು 6 ತಿಂಗಳು ಆಗೈತಲ್ವಾ? 1 ವರ್ಷನೇ ಆಗೈತೆ. ಸೀಸನ್ ಮಾತ್ರನಾ? ಓಕೆ ನೈಸ್. ಎಷ್ಟು ಒಂದು ಕಾಸ್ಟು? ತಿನ್ನಿ ನಮ್ಮಪ್ಪ ನೋಡ್ಬೇಕಿದ್ನ. ತಿಂತೀನಿ. ತಿಂದು ನೋಡಿ, ನೀವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಫಸ್ಟ್ ಟೈಮ್ ಇನ್ ಮೈ ಎಂಟೈರ್ ಲೈಫ್. ನಾನು ಇಲ್ಲಿ ತಿಂದ್ಮೇಲೆ ಇಷ್ಟಪಟ್ಟಿದ್ದೆ. ಹೈಪ್ ಹೆಂಗಿತ್ತು? ಕೊಟ್ಟಿದ್ದ ಹೈಪಿಗೆ ವರ್ತಿಟ್ಟ? ಇದು ಮ್ಯಾಂಗೋ, ಒಂಥರ ರಬ್ಡಿ ಥರ. ಅದು ಅಲ್ಲ, ಏನಂತಾರೆ ಅದಕ್ಕೆ, ಬಾಸುಂದಿ ಥರ ಅದು ಸೈಡು ಶ್ರೀಕರ್ಣಿ. ಸೂಪರ್.
ಆಮೇಲೆ ಪ್ರೈಸ್ ಕೂಡ ಕರೆಕ್ಟಾಗಿದೆ. 10 ಸೆಕೆಂಡಿಂದ ಇತ್ತು, ಇವಾಗಿಲ್ಲ, ಖಾಲಿಯಾಗಿ ಹೋಯ್ತು. ಇಷ್ಟ ಆಯ್ತಾ? ಚೆನ್ನಾಗಾಯ್ತಾ? ನಾನು ಕೇಳ್ಬೇಕು ನೀನು ಇಷ್ಟ ಆಯ್ತಾ ಅಂತ. ನಿಂಗೆ ಹೆಂಗೆ ಅನಿಸ್ತು? ಸಕ್ಕತ್ತಾಯ್ತು. ಸಕ್ಕತ್ತಾಗಿದೆ, ಅದಕ್ಕೆ ಕರ್ಕೊಂಡ್ಬಂದಿದ್ದು. ನಮ್ಮ ಟೇಸ್ಟ್ ಹಂಗೇನೆ, ಸುಮ್ಮನೆ ನಾರ್ಮಲ್ ಸ್ವೀಟ್. ನಾನು ಅದರಲ್ಲಿ ಒಂದು ಅಲ್ವಾ, ಅದಕ್ಕೆ ನಾನು ಚೂಸ್ ಮಾಡಿದ್ದೀರಾ ನೀವು. ಟ್ರೈ ಮಾಡ್ತೀರಾ? ಆ್ಯಂಡ್ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕಿತ್ತು, ಅದಕ್ಕೆ ಒಂದು ಕ್ಯೂಟಾಗಿರೋ ಕಿಡ್ಸ್ ವೇರ್ ತೊಗೊಳ್ಳೋಣ ಅಂತ. ನಿಂದ ಬರ್ತಡೇ ಶೌರಿಂದ? ಹ್ಞೂ ಸರಿ ಆಯಿತು. ಶಾಪಿಂಗ್ ಮಾಡೋದಾ ಅಥವಾ ಶಾಪ್ ಮಾಡೋದಾ ಅಂತ ಯೋಚನೆ ಮಾಡಬೇಕು, ಕಲೆಕ್ಷನ್ಸ್ ನೋಡಿ. ಹೌದು, ಇಷ್ಟು ದಿನ ಇವರು ಬರೀ ಇವ್ರಿಗೆ ಹೆಣ್ಮಕ್ಳಿಗೆ ತಗೋತಾರೆ, ಇವಾಗ ಇನ್ಮೇಲಿಂದ ಗಂಡು ಮಕ್ಳಿಗೆ ಶಾಪಿಂಗ್ ಮಾಡ್ಬೇಕು ಇವರು, ನನ್ನೂ ಸೇರಿಸಿ. ಅಲ್ಲಮ್ಮ, ನಿಮಗೆ ಗಂಡು ಮಕ್ಳು ಜಾಸ್ತಿ ಶಾಪಿಂಗ್ ಮಾಡಿ ಅನುಭವ ಇಲ್ಲ? ಅಪ್ಪಂಗೆ ಅಂದರೆ ನಿನಗೆ ಅದು ಅಂಕಲ್ ಔಟ್ಫಿಟ್ಸು, ಈಗಿನ ಔಟ್ಫಿಟ್ಸ್ ಅಷ್ಟು ಐಡಿಯಾ ಇರೋಲ್ಲ. ಇನ್ಮೇಲೆ ಶೌರಿಂಗೆ ಶಾಪಿಂಗ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಚೆನ್ನಾಗಿತ್ತಲ್ವ ಇದು? ಏನು ಇಷ್ಟ ಆಗಲಿಲ್ಲ ಅಲ್ವ ಟ್ರೆಂಡ್ಸಲ್ಲಿ? ಏನೂ ತಗೊಳ್ಳಿಲ್ಲ. ಸೊ ವಾಪಸ್ ಮನೆಗೆ ಬಂದಿದ್ದೀವಿ. ಇವಾಗ ಬರ್ತಡೆಗೆ ಇವರು ರೆಡಿಯಾಗಿ ಹೋಗ್ತಾರೆ ಮಿಂಚಗೆ, ನಾವು ರೆಡಿಯಾಗಿ ಕೊಡಬೇಕು. ಆ್ಯಸ್ ಯೂಶುವಲ್ ನಾನು ರೆಡಿಯಾಗಿದ್ದೀನಿ ಬೇಗ, ಆದರೆ ಇವರು ರೆಡಿ ಆಗ್ತಾ ಅವರೇ. ನೀವೇನ್ರೇ ರೆಡ್ಡು ಗ್ರೀನು? ರೆಡ್ ಸಿಗ್ನಲ್ ಗ್ರೀನ್ ಸಿಗ್ನಲ್. ನಾನು ಯಾವುದಕ್ಕೂ ಬೇಡ, ವೈಟ್ ನ್ಯೂಟ್ರಲ್. ಇನ್ನು ರೆಡಿ ಆಗ್ತಾರೆ ಇವ್ರಿಗೆ, ಇನ್ನೊಂದು ಅರ್ಧ ಗಂಟೆ ಬೇಕು ಟೈಮು. ನಂದು 5 ನಿಮಿಷ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದು, ಕೂದಲು ಬಾಚ್ಕೊಳ್ಳೋದು ಅಷ್ಟೇ. ಬೇಗ ಹಾಗೆ ಆಮೇಲೆ ಪೋಸ್ ಹೊಡಿಯುವಂತೆ. ಫೈನಲಿ ರೆಡಿ ಆದ್ವಿ ನಾವು. ನಾನು ಆಗಲೇ ಆಗಿದ್ದೆ, ಇವಳು ಇವಾಗ ಆಗವೆ, ಇವಳು ಇವಾಗ ಆಗೋಳೆ. ಇವರೆಲ್ಲ ಲೇಟ್ ಗೈಸ್, ಯಾವಾಗಲೂ ಅಷ್ಟೇ. ಹೋಗ್ಬೇಕು, ಟೈಮ್ ಆಗಿದೆ. ಶೌರ್ಯ ಅವರಪ್ಪ ಅಮ್ಮ ಅಜ್ಜಿ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ನಾವಷ್ಟೇ ಇವಾಗ. ಇಲ್ಲೇ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ದಿಸ್ ಈಸ್ ದ ಹಾಲ್ ಬುಕ್ ಮಾಡಿರೋದು, ಕಿಡ್ಸ್ ಝೋನ್. ಇದೊಂದು ದೊಡ್ಡ ಕಿಡ್ ಇಲ್ಲಿ. ಏನು ನೋಡಿದ್ರೆ ಓಡಿಸ್ತಾರೆ, ಮೇಡಮ್ ಇದು ಚಿಕ್ಕ ಮಕ್ಳಿಗೆ ಮಾತ್ರ ಅಂತ. ಇದು ಶೌರ್ಯ ಅವ್ರ ಮಮ್ಮಿ, ಶೌರ್ಯ ಅವ್ರ ಡ್ಯಾಡಿ. ಇದು ಶೌರ್ಯ ಎಂಜಾಯಿಂಗ್ ಈಸ್ ಬರ್ತ್ಡೇ. ನಾವೆಲ್ಲ ಫಸ್ಟ್ ಇಯರ್ ಬರ್ತಡೇಲಿ ಗೊಣ್ಣೆ ಸುರ್ಕೊಂಡೋದು ಎಲ್ಲಿ ನಿಂತಿದ್ವಮ್ಮ. ನನಗೆ ಫಸ್ಟ್ ಇಯರ್ ಬರ್ತಡೇ ಎಲ್ಲ ಮಾಡೇ ಇಲ್ಲ. ಇದು ನೋಡಿ ಏನು ಸಂಭ್ರಮ ಸಡಗರ. ಈಗಿನ ಕಿಡ್ಸ್ ಅಂತೂ ಪುಣ್ಯ ಮಾಡಿದ್ರು. ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ವಾ ಇದು ಮಕ್ಕಳಿಗೆ? ಅಯ್ಯೋ ಒಳ್ಳೆಕ್ಕತ್ತು. ಆ್ಯಂಡ್ ನಮ್ಮ ಅತ್ತೆ ಇದೀರಿ ಎಲ್ಲ ಡಿಸ್ಕಸ್ ಮಾಡ್ತವ್ರೆ, ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಈ ಬರ್ತಡೇ ಬಗ್ಗೆ ಏನು ಡಿಸ್ಕಸ್ ಮಾಡ್ತಿರಲ್ಲ ಅವರು. ಇವ್ರು ನಮ್ಮ ಅತ್ತೆ ಈ ವ್ಲಾಗ್ಸಲ್ಲೆಲ್ಲ ಜಾಸ್ತಿ ನೋಡಿಲ್ಲ, ಬಿಕಾಸ್ ಇವರು ಮುಂಬೈಯಲ್ಲಿರೋದು. ಈಗ ಶೌರ್ಯನ ಬರ್ಡೇಗೋಸ್ಕರ ಬಂದಿದ್ದಾರೆ. ಶೌರ್ಯನ ಜೊತೆ ಸ್ಟಾರ್ಟಿಂಗ್ 5 months ಇದ್ರು, ಆಮೇಲೆ ಕಾಣೆ ಆಗಿದ್ರು. ಅದಕ್ಕೋಸ್ಕರ ಮುಂಬೈಯಿಂದ ಬಂದವರೆಂದ್ರೆ ಲೆಕ್ಕ ಹಾಕೊಳ್ಳಿ. ಅವ್ರು ಶೌರ್ಯನ ಅಜ್ಜಿ, ಅವತ್ತು ನೋಡಿದ್ದೀರಾ? ಇದು ನಮ್ಮ ಮಮ್ಮಿ. ಇಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಸೆಟಪ್ ರೆಡಿ ಇದೆ. ಇಲ್ಲಿ ಎಷ್ಟೊಂದು ಆಟಾಡೋಕ್ಕೆಲ್ಲ ಇದೆ. ಇವಳು ಆಲ್ರೆಡಿ ಆಟಾಡ್ತಾಳೆ. ಶೌರಿನ್ ಕಸಿನ್ಸ್ ಇವರೆಲ್ಲ ಆಟಾಡೋಕ್ಕೆ ಫುಲ್ ಎಂಜಾಯ್ ಮಾಡ್ತವ್ರೆ ಇವ್ರೆ. ಚಿಕ್ಕ ಮಕ್ಕಳ ಜೊತೆ ಈ ಚಿಕ್ಕ ಮಕ್ಕಳ ಜೊತೆ ಆಟಾಡ್ತವೆ. ಇದೇನು ಆಟ ಇದು? ಅದು ಬಿಡಿಸ್ತಾನೆ ಎತ್ಕೋಬೇಕಾ? ಪಪ್ಪ ಫೋನ್ ಮಾಡ್ತಾರೆ ನೋಡು. ಪಪ್ಪ ಇವಾಗ ಬರ್ತಿದ್ದಾರೆ, ಗಗನ್ ಪಪ್ಪ, ನಮ್ಮ ಮಾವ. ಅವಳ ಆ ಕಡೆ ಏನೋ ಅವಳು ಆಟ ಆಡ್ತಾವಳೆ. ಏನು ರಾಯಲ್ ಟ್ರೀಟ್ಮೆಂಟ್ ಗುರು ಇವನಿಗೆ ಇವತ್ತು. ಇಲ್ಲೇ ಬರ್ತಡೆ, ಇಲ್ಲೇ ಕೂತಿದ ಕಡೆ ನೀರು ಕುಡಿಸ್ತವ್ರೆ, ಕೂತಿದ ಕಡೆನೇ ಊಟ ಮಾಡಿಸ್ತವ್ರೆ.
ಈ ಏಜಲ್ಲಿ ಇದೆಲ್ಲ ಮಾಡಿಸ್ಕೊಡ್ಬೇಕು. ನಮ್ಮ ಏಜ್ ಮೇಲೆ ನಾವು ಇನ್ನೊಬ್ರಿಗೆ ಮಾಡಬೇಕು. ದಟ್ಸ್ ದ ಸೈಕಲ್. ಹುಡುಗರೆಲ್ಲ ಫುಲ್ ಮಜಾ ಮಾಡ್ತವ್ರೆ ಪ್ಲೇ ಗ್ರೌಂಡ್ ಒಳಗಡೆ. ಎಳೆ ಮಕ್ಳ ಜೊತೆ ಈಗ ದೊಡ್ಡ ಮಕ್ಕಳು. ಅಯ್ಯೋ ಏನೋ ಸಿಕ್ಕಂಗೆ ಆಡ್ತವ್ರೆ. ಅದು ಮಾಡಿ ಪಾಪ ಗಗನ ಅವ್ರ ಅಪ್ಪನ ಕರ್ಕೊರಕ್ಕೆ ಹೋಗಿದ್ದಾಳೆ, ನಮ್ಮ ಮಾವನ್ನ. ಅಲ್ಲ ಚಿಕ್ಕ ಮಗು ಏನು ಮಾಡ್ತಿದ್ದಾರೆ ನೋಡಿ. ಇರಿ ಅದು ಫಸ್ಟ್ ಆನ್ ಆಗಲಿ. ಹಾಂ, ಈಗ ಎಷ್ಟು ಚಿಕ್ಕ ಮಗು ನೋಡಿ ಆಟ ಆಡ್ತಾ ಇದ್ದಾರೆ. ಡಮಾರ್ ಡಮಾರ್. ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಒನ್ಸ್ ಅಗೇನ್. Your time starts now. Baba. ಅಯ್ಯಯ್ಯೋ ಶೌರ್ಯ, ಏನು ಎಂಜಾಯ್ ಮಾಡ್ತಿದ್ಯಾ ಮಗನೇ? ಫುಲ್ ನಿಂದೆ ಕಣ ಇದೆಲ್ಲ ಇವತ್ತು. ಅವನು ಫೋಟೋ ತೆಗಿಯೋದು ಎಷ್ಟು, ಏನೇನು ಆಟ ಸಾಮಾನಿದೆ ಎಲ್ಲ ಆಟ ಆಡ್ತಾನೆ. ಫುಲ್ ಎಂಜಾಯಿಂಗ್. ನಾನು ನನ್ನ ಧರ್ಮಪತ್ನಿಗೋಸ್ಕರ ಕಾಯ್ತಾ ಇದ್ದೀನಿ. ಬೋರ್ ಆಗ್ತಾ ಇದೆ. ಎಷ್ಟೊತ್ತಮ್ಮ ಕಾಯೋದು ನಿಂಗೆ? ವೆಯ್ಟ್ ಮಾಡಿ ಸಾಕಾಯ್ತು. ಹಾಂ, ಏನು ಮಾಡೋದು ಮತ್ತೆ? ಬೋರ್ ಆಯ್ತಾಯ್ತು. ಕೇಕ್ ಕಟಿಂಗ್ ಯಾವಾಗ? ಇಷ್ಟೊತ್ತು ಅವ್ರದ್ದಾಯ್ತು, ಈಗ ಇವಳ್ದು. ಮಾ ಚೆನ್ನಾಗಿದೆ. ಇಲ್ಲೋಗಿ ಆಡು. ನಿನಗೆ ಇಲ್ಲೇ ಇಟ್ಕೋತಾರೆ ನಿನ್ನ ಕೆಲಸಕ್ಕೆ. ಅದು ಆಡಿದ್ರೆ ಅದು ಹೊಡೆದೇ ಹೋಗುತ್ತೆ. ಬರೀ ಚಿಕ್ಕ ಮಕ್ಳಿಗೆ ಮಾತ್ರ ಇದು. ಬರ್ತಡೇ ಬಾಯ್ ಫೈನಲಿ ಬರ್ತಡೇ ಕ್ಯಾಪ್ ಹಾಕ್ತವ್ರೆ. ಅಯ್ಯೋ ಕೇಕ್ ಕಟ್ ಮಾಡಿಸಿ ಅಂತ. ಕೇಕ್ ಕಟ್ ಮಾಡ್ಸೋಕ್ಕೆ ಇವಾಗ ಸ್ಟೇಜ್ ಸೆಟ್ ರೆಡಿ ಇದೆ. ಎಲ್ಲ ವೆಯ್ಟ್ ಮಾಡ್ತವ್ರೆ. ತಿನ್ನಾ?
ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಇವಾಗ ಡಿಸ್ಟ್ರಿಬ್ಯೂಷನ್. ಚೆನ್ನಾಗಿದೆ ಕೇಕ್. ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ಊಟದ ಸಮಯ. ನಾನ್ ವೆಜ್ ಊಟ ರೆಡಿ ಇದೆ, ಎಲ್ಲ ಊಟ ಮಾಡ್ತವ್ರೆ. ರಿಟರ್ನ್ ಗಿಫ್ಟ್ಸ್ ಇದೆಯಾ? ಏನು ತಂದಿಟ್ಟಿದ್ದಾರೆ, ಏನು ಅಂತ ನನಗೂ ಗೊತ್ತಿಲ್ಲ. ಲೇ ಆಲ್ರೆಡಿ ಆಗಲೇ ಚೆಕ್ ಮಾಡ್ಬೇಕು. ಅದೇನಾ ನನಗೂ ಒಂದು ಕೊಡಿ. ನಿನ್ನ ಮಗುನಾ ನೀನು? ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ನೀನು ರಿಟರ್ನೇ ಆಗಲ್ಲ ಇವತ್ತು. ಎಲ್ಲ ಊಟ ಮಾಡ್ತಾರೆ, ನಾನು 2 ಗಂಟೆಲಿ ಇಷ್ಟೇ ರೈಸ್ ನಿಂಗೆ ಹೊಟ್ಟೆ ಇಷ್ಟ ಇಲ್ವಾ? 3 kg ಲೇಸ್ ತಿಂದೋಡಾಗಲೇ. ಎಲ್ಲ ಊಟ ಮಾಡ್ತಿರೋದು ನೋಡಿದ್ರೆ ನಮ್ಗೆ ಹೊಟ್ಟೆ ಎಷ್ಟು ಜಾಸ್ತಿ ಆಗ್ತಿದೆ. ಆರಾಮಾಗಿ ತಿನ್ನೋಣ. 3 kg ಲೇಸ್ ತಿಂದಿಲ್ಲಪ್ಪ, 3 ಪ್ಯಾಕೆಟ್. ಫೈನಲಿ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡೋ ಟೈಮ್. ತಿಂತೀವಿ ನೆಮ್ಮದಿಯಾಗಿ. ಸಿಗೋಣ ಆಮೇಲೆ. ಒಳ್ಳೇದು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಗಿಫ್ಟ್ ತಗೊಂಡ್ಬಂದ್ಬಿಟ್ಟಿದ್ದೀವಿ ಮನೆಗೆ. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲ. ತುಂಬಾ ಚೆನ್ನಾಗಿ ಆಯ್ತು. ಶೌರ್ಯ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ದ, ಚೆನ್ನಾಗಿ ಆಟ ಆಡ್ದ. ಆ್ಯಂಡ್ ಈ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.